ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಾವು PSTR ಅಂದ್ರೆ 1ರಿಂದ 5ನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿದಂಗ ಒಂದು ಗ್ರೂಪ್ ಅನ್ನ ಮಾಡಿದ್ವಿ ವಾಟ್ಸ್ಆಪ್ ಒಳಗ. ಆ ವಾಟ್ಸ್ಆಪ್ ಗ್ರೂಪ್ ಒಳಗ ಇವತ್ತ ಸಂಡೇ ಸ್ಪೆಷಲ್ ಅಂತ ಹೇಳಿ ಒಂದು ಮಾಕ್ ಟೆಸ್ಟ್ ಅನ್ನ ನಡೆಸಿದ್ದೆ. ಒಂದು 100 ಅಂಕಗಳಿಗೆ ಸಂಬಂಧಪಟ್ಟಂತ ಈ ಮಾಕ್ ಟೆಸ್ಟ್ ಬಹಳಷ್ಟು ವಿಶೇಷ ಅಂಶಗಳನ್ನ ಒಳಗೊಂಡಿತ್ತು. ಭಾರತದ ಇತಿಹಾಸದ ಪ್ರಶ್ನೆಗಳು, ಅದರೊಳಗ ಮಧ್ಯಕಾಲೀನ ಇತಿಹಾಸ, ಪ್ರಾಚೀನ ಇತಿಹಾಸದ ಪ್ರಶ್ನೆಗಳು, ಅದರೊಂದಿಗೆ ಆಧುನಿಕ ಭಾರತ ಇತಿಹಾಸದ ಪ್ರಶ್ನೆಗಳಾಗಿರ್ಬೋದು. ಅದಾದ ನಂತರ ಭಾರತದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಭಾರತದ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಜನರಲ್ ನಾಲೆಡ್ಜ್ ಕೆಲವೊಂದಿಷ್ಟು ಸ್ಟ್ಯಾಟಿಕ್ GK ಕ್ವಶನ್ಸ್ಗಳು, ಅದರೊಂದಿಗೆ ವಿಜ್ಞಾನದ ಪ್ರಶ್ನೆಗಳು ಹಾಗೂ ಗಣಿತದ ಪ್ರಶ್ನೆಗಳು, ಈ ಎಲ್ಲಾ ಪ್ರಶ್ನೆಗಳನ್ನ ಒಳಗೊಂಡ ಒಂದು 100 ಅಂಕಗಳಿಗೆ ಒಂದು ಮಾಕ್ ಟೆಸ್ಟ್ ಅನ್ನ ಇವತ್ತು ಸಂಡೇ ಸ್ಪೆಷಲ್ ನಡೆಸಿದ್ವಿ. ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಗ್ರೂಪ್ ನಲ್ಲಿ ಇರುವಂತ ಎಲ್ಲಾ ಸ್ಪರ್ಧಾ ಮಿತ್ರರು ಆ ಟೆಸ್ಟ್ ಅನ್ನ ಅಟೆಂಡ್ ಮಾಡಿ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಆ ಟೆಸ್ಟ್ ಒಳಗಿರುವಂತ ಫಸ್ಟ್ 10 ಕ್ವಶನ್ಸ್ ಅನ್ನ ನಾನು ಇವತ್ತ ನಿಮ್ಮ ಮುಂದೆ ಸಾಲ್ವ್ ಮಾಡ್ತೀನಿ ಅತಿ ವಿಸ್ತೃತವಾಗಿ. ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳದಾವ, ಭಾರಿ ಇಂಟ್ರೆಸ್ಟಿಂಗ್ ಅದಾವ. ಓಕೆ, ಹಾಗಾದ್ರೆ ನೋಡ್ತಾ ಹೋಗೋಣ. ಎಸ್, ಯಾರಾದ್ರೂ ಗ್ರೂಪ್ಗೆ ಜಾಯಿನ್ ಆಗುವಂತ ಇನ್ನೂ ಇಂಟ್ರೆಸ್ಟೆಡ್ ಅಭ್ಯರ್ಥಿಗಳು ಏನಾದ್ರು ಇದ್ರೆ ಅಂದ್ರೆ ಕೆಳಗೆ ಕಾಣ್ತಾ ಇರುವಂತ ಈ ಮೊಬೈಲ್ ನಂಬರ್ಗೆ ನೀವು PSTR ಅಂತ ಹೇಳಿ ಮೆಸೇಜ್ ಮಾಡುವುದರ ಮೂಲಕ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಇದೊಂದು ಪೇಡ್ ಗ್ರೂಪ್ ಆಗಿರ್ತದೆ. ನಾವು ಕೆಲವೇ ದಿನಗಳಲ್ಲಿ ಇನ್ನೊಂದು ಹೊಸ ಗ್ರೂಪ್ ಮಾಡ್ತಾ ಇದೀವಿ. ಈಗ ಆಲ್ರೆಡಿ 2 ಗ್ರೂಪ್ ಅದಾವ, ಇನ್ನೊಂದು ಹೊಸ ಗ್ರೂಪ್ ಮಾಡ್ತಾ ಇದೀವಿ. ಆಫ್ಟರ್ ನೋಟಿಫಿಕೇಶನ್ ಮಾಡ್ಬೇಕಂತದ ಆ ಗ್ರೂಪ್ಗೆ ನಿಮಗೆ ಜಾಯಿನ್ ಮಾಡ್ತದೆ. ಇಲ್ಲಿ ಡೈಲಿ ಮಾಕ್ ಟೆಸ್ಟ್ ಗಳು ನಡೀತಿರ್ತಾವ. ಯಾವಾಗಾದ್ರೂ ಈ ರೀತಿ 100 ಅಂಕಗಳಿಗೆ ಮಾಕ್ ಟೆಸ್ಟ್ ಅನ್ನು ನಡೆಸುವಂತ ವ್ಯವಸ್ಥೆ ಮಾಡ್ತದ. ಇದರೊಂದಿಗೆ PSTR ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಲ್ಲ ನೋಟ್ಸ್ ಗಳು ಕೂಡ ನಮ್ಮ ಗ್ರೂಪ್ ನಲ್ಲಿ ಅವೈಲೇಬಲ್ ಇರ್ತಾವ. ಕನ್ನಡ ವಿಷಯಕ್ಕಾಗಿರ್ಬೋದು, ಇಂಗ್ಲಿಷ್ ವಿಷಯ ಆಗಿರ್ಬೋದು, ಕಂಪ್ಯೂಟರ್, GK, ವಿಜ್ಞಾನ, ಗಣಿತ, ಇದೆಲ್ಲ ವಿಷಯಕ್ಕೂ ಸಂಬಂಧಪಟ್ಟಂಗ, ಶೈಕ್ಷಣಿಕ ಮನೋವಿಜ್ಞಾನ, ಇವೆಲ್ಲವಕ್ಕೂ ಸಂಬಂಧಪಟ್ಟಂಗ ನೋಟ್ಸ್ ಗಳು ಕೂಡ ಸಿಗ್ತಿರ್ತಾವ. ಎಸ್, ಹೆಚ್ಚು ಮಾತಾಡೋದು ಬೇಡ. ಹಾಗಾದ್ರೆ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಪ್ರಥಮ ಪ್ರಶ್ನೆ, ಭಾರತದಲ್ಲಿ ಇಕ್ತಾ ವ್ಯವಸ್ಥೆಯನ್ನ ಪರಿಚಯಿಸಿದವರು ಯಾರು ಅನ್ನುವಂತಹ ಪ್ರಶ್ನೆ ಅದ. ಭಾರತದಲ್ಲಿ ಇಕ್ತಾ ವ್ಯವಸ್ಥೆ, ಇಕ್ತಾ ಅನ್ನೋದು ವಿಶೇಷವಾಗಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಜಾರಿಗೆಗೊಂಡಂತಹ ಒಂದು ವ್ಯವಸ್ಥೆ. ಮುಖ್ಯವಾಗಿ ಈ ವ್ಯವಸ್ಥೆಯನ್ನ ಮಿಲಿಟರಿ ಸೇವೆಗೆ ನಾವ್ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು. ವ್ಯವಸ್ಥೆಯನ್ನ ಜಾರಿಗೆ ತಂದವರು ಯಾರು ಅಂದ್ರ ಇಲ್ತಮಿಶ್. ಓಕೆ, ಒಂದ್ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇಲ್ತಮಿಶ್ ಕುತ್ಬುದ್ದೀನ್ ಐಬಕ್ನ ನಂತರ ಈ ಗುಲಾಮಿ ಸಂತತಿ ಒಳಗ, ಅವನು ಗುಲಾಮ ಅಂದ್ರೂ ನಡೀತದ, ಅವನ ಹಳೆ ಅಂದ್ರೂ ನಡೀತದ, ಇಲ್ತಮಿಶ್ ಆಳ್ವಿಕೆಗೆ ಬರ್ತಾನ. ಕುತ್ಬುದ್ದೀನ್ ಐಬಕ್ ಕುತುಬ್ ಮಿನಾರವನ್ನ ಸ್ಟಾರ್ಟ್ ಮಾಡಿರ್ತಾನ ಕಟ್ಟಾಕ. ಇಲ್ತಮಿಶ್ ಈ ಕುತುಬ್ ಮಿನಾರವನ್ನ ಕಂಪ್ಲೀಟ್ ಮಾಡಿದಂತ ದೊರೆ. ಇದನ್ನ ನಾವು ನೆನಪಿಟ್ಕೋಬೇಕಾಗ್ತದ. ಕುತುಬ್ ಮಿನಾರನ್ನ ಪೂರ್ಣಗೊಳಿಸಿದಂತಹ ದೆಹಲಿ ಸುಲ್ತಾನ ಯಾರು ಅಂದ್ರ ಇಲ್ತಮಿಶ್. ಗುಲಾಮಿ ಸಂತತಿ ಅವರು, ಇವರು ಫಸ್ಟ್ ಬರೋದ ಗುಲಾಮಿ ಸಂತತಿ. ಈ ಇಕ್ತಾ ವ್ಯವಸ್ಥೆ ದೆಹಲಿ ಸುಲ್ತಾನರ ಕಾಲಘಟ್ಟದಲ್ಲಿ ಮಿಲಿಟರಿ ಸೇವೆಗೆ ಪ್ರತಿಯಾಗಿ ಅಧಿಕಾರಿಗಳಿಗೆ ನಗದು ಅಂದ್ರ ಪೇಮೆಂಟ್ ಏನ್ ಕೊಡ್ತಿದ್ರಲ್ಲ, ಈ ಪೇಮೆಂಟ್ ನ ಬದಲಾಗಿ ಅವರಿಗೆ ಭೂ ಪ್ರದೇಶವನ್ನ ಕೊಡುವಂತ ಒಂದು ವ್ಯವಸ್ಥೆ. ಇದನ್ನ ನಾವ ಇಕ್ತಾ, ಭೂಮಿಯ ಪ್ರದೇಶವನ್ನ ಅದರ ಆದಾಯವನ್ನ ಕೊಡುವಂತ ಒಂದು ಈ ಸಿಸ್ಟಮ್ ಅನ್ನ ನಾವ ಇಕ್ತಾ ಅಂತ ಹೇಳಿ ಕರಿತೀವಿ. ಇದನ್ನ ಪಡೆದವ್ರು ಇರ್ತಾರಲ್ಲ, ಅವರನ್ನ ಇಕ್ತಾದಾರರು ಅಂತ ಹೇಳಿ ಕರಿಬಹುದು. ಇಕ್ತಾದಾರರು. ಓಕೆ, ಇದನ್ನ ಪಡೆದವ್ರು ಇವರು ಇಕ್ತಾದಾರರು. ಇಕ್ತಾ ವ್ಯವಸ್ಥೆ. ಓಕೆ, ಇಕ್ತಾ ಅಂದ್ರ ಆಕ್ಚುಲಿ ಆಡಳಿತಾತ್ಮಕವಾಗಿ ಹಂಚಲ್ಪಟ್ಟಂತಹ ಭೂ ಪ್ರದೇಶ. ಇದರ ಮೇಲ್ವಿಚಾರಕನನ್ನ ನಾವು ಇಕ್ತಾದಾರ ಅಂತ ಹೇಳಿ ಕರಿತೇವೆ. ಇದನ್ನ ಜಾರಿಗೆ ತಂದವ ದೆಹಲಿ ಸುಲ್ತಾನ ಇಲ್ತಮಶ್. ಓಕೆ, ಕುತುಬ್ ಮಿನಾರನ್ನ ಪೂರ್ಣಗೊಳಿಸಿದವ ಕೂಡ ಇಲ್ತಮಶ್ ಆಗಿರ್ತಾನ. ಎಸ್, ಇನ್ನ ನೆಕ್ಸ್ಟ್ ಕ್ವಶನ್, ಮಾರುಕಟ್ಟೆ ನಿಯಂತ್ರಣ ನೀತಿಯನ್ನ ಜಾರಿಗೆ ತಂದವರು ಯಾರು ಅನ್ನುವಂತ ಪ್ರಶ್ನೆ ಅದ. ನಾವು ಇತಿಹಾಸವನ್ನ ಓದುವಾಗ ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆ ಅನ್ನೋದು ಒಂದು ಮುಖ್ಯವಾದಂತಹ ವ್ಯವಸ್ಥೆ. ಇಲ್ಲಿ ರಾಜ್ಯದ ಬಲಪಡುವಿಕೆ ಅಥವಾ ಇಲ್ಲಿ ಅವರ ಏನ ರಾಜ್ಯ ಇರ್ತದಲ್ಲ, ಅದರ ಒಂದು ಗಟ್ಟಿತನವನ್ನ ಗೊಳಿಸುವಿಕೆ ಅಥವಾ ಬಲವನ್ನ ಪಡಿಸಲಾಕ ಈ ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆ ಅತ್ಯಂತ ಪರಿಣಾಮಕಾರಿಯಾದಂತ ವ್ಯವಸ್ಥೆ. ಜಾರಿಗೆ ತಂದವರು ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ
1296ರಿಂದ 1316ರವರೆಗೆ ದೆಹಲಿಯನ್ನು ಆಳಿದಂತಹ ದೆಹಲಿ ಸುಲ್ತಾನ. ಅತ್ಯಂತ ಕಠಿಣ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಅಲಾವುದ್ದೀನ್ ಖಿಲ್ಜಿಯ ನೀತಿಗಳು ಅತ್ಯಂತ ಕಠಿಣವಾಗಿದ್ದವು. ಅವನು ಸೇನಾಡಳಿತನ ಹಂಗಿತ್ತ. ಅವಂದ ಅಲಾವುದ್ದೀನ್ ಖಿಲ್ಜಿ ಅಂದ್ರ ಅಸಾಧಾರಣ ದೊರೆ. ಅವನು ಏನ್ ಮಾಡ್ಬೇಕಾದನ್ನ ಮಾಡಬೇಕು ಅನ್ನುವಂಥದ್ದು ಹಠ. ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಕೆಲವೊಂದಿಷ್ಟು ಕಠಿಣ ನೀತಿ ನಿಯಮಗಳನ್ನ ಜಾರಿಗೆ ತಂದಂತ ದೊರೆ ಅವ. ಬಹಳಷ್ಟು ಚಾಣಾಕ್ಷ ದೊರೆ ಅಲಾವುದ್ದೀನ್ ಖಿಲ್ಜಿ ಸಂತತಿ ಅವ. ಬಹಳ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಇತಿಹಾಸದಾಗ ಭಾರತದಲ್ಲೇ ಪ್ರಥಮ ಬಾರಿಗೆ ಮಂಗೋಲರನ್ನ ಸೋಲಿಸಿದ ದೊರೆ ಅವ. ಮಂಗೋಲರ ಬಹಳ ಹಾವಳಿಯನ್ನ ಇಡ್ತಿದ್ರು ಭಾರತದಲ್ಲಿ. ಮಂಗೋಲಿಯನ್ ಜನಾಂಗದವ್ರು ಬರ್ತಿದ್ರು, ಬಡಿತಿದ್ರು, ಹೋಗ್ತಿದ್ರು, ಬರ್ತಿದ್ರು. ಯುದ್ಧದ ನೀತಿ ನಿಯಮ ತಂತ್ರ ಏನೂ ಗೊತ್ತಿಲ್ಲ. ಒಟ್ಟು ಯಾರ ಭಾರತದಲ್ಲಿ ರಾಜರಿದ್ರು ಅವರನ್ನ ಸುಳಿಗೆ ಮಾಡುದ, ಅವರನ್ನ ಕೊಲೆ ಮಾಡುದ, ಅವರನ್ನ ದರೋಡೆ ಮಾಡುದ. ಹಿಂಗಾಗಿ ಭಾರತದ ಬಹಳಷ್ಟು ರಾಜರ ಅವ್ರಿಗೆ ಅನ್ಸ್ತಿದ್ರ. ಮೊಟ್ಟ ಮೊದಲ ಬಾರಿಗೆ ಅಲಾವುದ್ದೀನ್ ಖಿಲ್ಜಿ ಅವರನ್ನ ಸೆದೆ ಬಿಡಿದು ಮಂಗೋಲರ ದಾಳಿಯಿಂದ ಭಾರತವನ್ನ ಅಥವಾ ತಮ್ಮ ಪ್ರದೇಶವನ್ನ ಅಥವಾ ತಮ್ಮ ಸೇನೆಯನ್ನ ರಕ್ಷಿಸಿದಂತಹ ಒಬ್ಬ ದೊರೆ. ಅವನ ಕಾಲಘಟ್ಟ ಅತ್ಯಂತ ವಿಶೇಷವಾದಂತಹ ಕಾಲಘಟ್ಟ. ಬೃಹತ್ ಸೇನೆಯ ನಿರ್ಮಾಣ ಕೂಡ ಒಂದ ಬಹಳಷ್ಟು ಚಾಣಾಕ್ಷತನದಿಂದ ನಡೆದಿತ್ತು. ಬಹಳಷ್ಟು ಇಂಟ್ರೆಸ್ಟಿಂಗ್ ಏನು ಅಂದ್ರ ಮಾರುಕಟ್ಟೆಯ ವಿಭಾಗಗಳನ್ನ ಮಾಡಿದ್ದ. 1ನೇ ಮಾರುಕಟ್ಟೆಯ ವಿಭಾಗವನ್ನ ಧಾನ್ಯಗಳ ಮಾರುಕಟ್ಟೆ ಅಂತೇಳಿ ಕರೆದ. ಇದಕ್ಕ ಮಂಡಿ ಅಂತೇಳಿ ಕರಿತಿದ್ರು. ಧಾನ್ಯಗಳ ಮಾರುಕಟ್ಟೆ ವಿಭಾಗ. 2ನೇದು ಬಟ್ಟೆಯ ಮಾರುಕಟ್ಟೆ, ಬಟ್ಟೆ ಅಥವಾ ಸಕ್ಕರೆಯ ಮಾರುಕಟ್ಟೆ, ಬಟ್ಟೆ ಮತ್ತು ಸಕ್ಕರೆಯ ಮಾರುಕಟ್ಟೆ, ಸರಾಯ್ ಅದ್ಲಾ ಅಂತ ಹೇಳಿ ಕರಿತಿದ್ರು ಅದಕ್ಕ, ಸರಾಯ್ ಅದ್ಲಾ. 3ನೇ ಮಾರುಕಟ್ಟೆಯನ್ನ ಅವರ ಕುದುರೆ ಗುಲಾಮರ ಮಾರುಕಟ್ಟೆ ಅಂತ ಹೇಳಿ ಮಾಡ್ಕೊಂಡಿದ್ದ. ಕುದುರೆ ಗುಲಾಮರ ಮಾರುಕಟ್ಟೆ. ಈ 3 ಮಾರುಕಟ್ಟೆ ವ್ಯವಸ್ಥೆಯನ್ನ ತನ್ನ ರಾಜ್ಯದಲ್ಲಿ ಜಾರಿಗೆ ತಂದಿದ್ದ ಅಲಾವುದ್ದೀನ್ ಖಿಲ್ಜಿ. ರಾಜ್ಯವನ್ನ ವಿಸ್ತರಣೆ ಮಾಡುವುದಾಗಿರ್ಬೋದು, ಚಾಣಾಕ್ಷತನ, ಸೇನೆಯನ್ನ ಒಟ್ಟುಗೂಡಿಸುವುದು, ಇದರಲ್ಲೆಲ್ಲ ಕೂಡ ಪರಿಣಿತಿಯನ್ನ ಹೊಂದಿದ್ದ ಅಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್, ದಿವಾನ್ ಇ ಅರ್ಜ್ ಇಲಾಖೆ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ದಿವಾನ್ ಇ ಅರ್ಜ್ ಮುಖ್ಯವಾಗಿ ಇದು ಸೇನೆಗೆ ಸಂಬಂಧಿಸಿದಂತಹ ಇಲಾಖೆ. ಯಾರು ಸ್ಥಾಪನೆ ಮಾಡಿದ್ರು, ಎಲ್ಲಿಂದ ಬಂತು ಅಂತ ನೋಡೋದಾದ್ರ ದಿವಾನ್ ಇ ಅರ್ಜ್ ಇಲಾಖೆ ನಿರ್ಮಿಸಿದಂತಹ ಅಥವಾ ಈ ಇಲಾಖೆಯನ್ನ ನಿರ್ಮಿಸುವಂತಹ ಒಂದು ಉದ್ದೇಶ ಏನು ಅಂದ್ರೆ ಮುಖ್ಯವಾಗಿ ಸೈನ್ಯದ ನೇಮಕಾತಿ, ಶಿಸ್ತು, ತರಬೇತಿ, ಕುದುರೆಗಳ ಬ್ರ್ಯಾಂಡಿಂಗ್, ಸಂಬಳ ನಿರ್ವಹಣೆ ಎಲ್ಲವನ್ನ ಈ ಇಲಾಖೆ ನೋಡ್ಕೊಳ್ತಿತ್ತು. ನಿರ್ಮಾಣ ಮಾಡಿದವರು ಯಾರು ಅಂದ್ರ ದೆಹಲಿಯಲ್ಲಿ ಘಿಯಾಸುದ್ದೀನ್ ಬಲ್ಬನ್. ಇವನು ಕೂಡ ದೆಹಲಿಯ ಅರಸ, ದೆಹಲಿಯ ಸುಲ್ತಾನ, ದೆಹಲಿ ಸುಲ್ತಾನರೊಳಗ ಬರ್ತಾನು. ಘಿಯಾಸುದ್ದೀನ್ ಬಲ್ಬನ್ ದಿವಾನ್ ಇ ಅರ್ಜನ್ನ ಇಲಾಖೆಯನ್ನ ಸ್ಥಾಪನೆ ಮಾಡಿದ್ದ. ಇಲಾಖೆಯ ವೈಶಿಷ್ಟ್ಯತೆಗಳು: ತರಬೇತಿಯ ಕುದುರೆಯ ಬ್ರ್ಯಾಂಡಿಂಗ್ ಮಾಡೋದು, ನೇಮಕಾತಿಯಲ್ಲಿ ಶಿಸ್ತನ್ನ ತರುವುದು, ಎಲ್ಲವೂ ಒಂದು ವಿಶೇಷತೆ ಆಗಿತ್ತು. ಈ ಇಲಾಖೆಯ ಮುಖ್ಯಸ್ಥರನ್ನ ಅರ್ಜ್ ಇ ಮುಮಾಲಿಕ್ ಅಂತ ಹೇಳಿ ಕರೀತಿದ್ರು. ಅರ್ಜ್ ಇ ಮುಮಾಲಿಕ್ ಇವರು ಸೇನೆಯ ಮುಖ್ಯಸ್ಥರಾಗಿದ್ರು. ಸೇನೆಗೆ ಸಂಬಂಧಿಸಿದಂತ ಒಂದು ಇಲಾಖೆ ದಿವಾನ್ ಇ ಅರ್ಜ್. ಇನ್ನ 4ನೇ ಪ್ರಶ್ನೆ, ಚಾರ್ ಮಿನಾರ್ ಅನ್ನ ನಿರ್ಮಿಸಿದವರು ಯಾರು ಅಂತ ಹೇಳಿ. ಚಾರ್ ಮಿನಾರ್ ಹೆಸರು ಹೇಳುವಂಗ 4 ಮಿನಾರ್ಗಳು ಎಂಬ ಅರ್ಥ. ಎಲ್ಲೈತಿ ಅಂತ ಕೇಳಿದ್ರು ಅಂದ್ರ ಹೈದರಾಬಾದ್ನಾಗ ಇರ್ತದ. ಈಗ ಅದ್ರೊಳಗ ಹೈದರಾಬಾದ್ನಾಗ. ನಿರ್ಮಿಸಿದವ್ರು ಯಾರು ಅಂದ್ರ ಮಹಮ್ಮದ್ ಕುಲಿ ಕುತುಬ್ ಶಾ. ಪ್ರಸ್ತುತ ತೆಲಂಗಾಣದ ಹೈದರಾಬಾದ್ ನಲ್ಲಿ ಕಂಡು ಬರುವಂತಹ ಚಾರ್ ಮಿನಾರ್ ಅನ್ನ 1591ರಲ್ಲಿ ಮೊಹಮ್ಮದ್ ಅಲಿ ಕುತುಬ್ ಶಾ ಅವರ ನಿರ್ಮಾಣ ಮಾಡ್ತಾರೋ. ಭವ್ಯವಾದ ಒಂದು ಮಿನಾರ ಆಗಿದ್ದು ಭಾರತೀಯ ಮತ್ತು ಪರ್ಷಿಯನ್ ವಾಸ್ತುಶಿಲ್ಪವನ್ನ ರಿಪ್ರೆಸೆಂಟ್ ಮಾಡ್ತದ. ಭಾರತೀಯ ಮತ್ತು ಪರ್ಷಿಯನ್ ವಾಸ್ತುಶಿಲ್ಪವನ್ನ ರಿಪ್ರೆಸೆಂಟ್ ಮಾಡುವಂತಹ ಒಂದು ಮಿನಾರ. ಮೊಹಮ್ಮದ್ ಕುಲಿ ಕುತುಬ್ ಶಾ ಗೋಲ್ಕಂಡಾದ ಕುತುಬ್ ಶಾ ಮನೆತನದವ. ಗೋಲ್ಕಂಡಾದ ಕುತುಬ್ ಶಾಹಿ ಮನೆತನದವ. ಈ ಹೈದರಾಬಾದ್ ಅನ್ನುವಂತ ನಗರದ ಸಂಸ್ಥಾಪಕ ಕೂಡ ಇವ. ಹೈದರಾಬಾದ್ ನಗರವನ್ನ ಸ್ಥಾಪನೆ ಮಾಡಿ ಹೈದರಾಬಾದ್ ನಗರದಲ್ಲಿ ಚಾರ್ ಮಿನಾರ್ ಅನ್ನುವಂತಹ ಈ ಭವ್ಯವಾದಂತಹ ಕಟ್ಟಡವನ್ನ ನಿರ್ಮಾಣ ಮಾಡಿದ.
1591 ಮೂಸಿ ನದಿ ದಡದ ಮೇಲೆ 1591 ಯಾವ ನದಿ ಅಂತ ಕೇಳ್ತಾರೋ ಮೂಸಿ ನದಿ. ಹೈದರಾಬಾದ್ ಇರೋದು ಕೂಡ ಈ ಮೂಸಿ ನದಿ ದಂಡೆಯ ಮೇಲಿನ. ಮೂಸಿ ನದಿಯ ದಂಡೆಯ ಮೇಲೆ ಹೈದರಾಬಾದ್ ನಗರದ ನಿರ್ಮಾಣ ಆಗಿರ್ಬೋದು, ಚಾರ್ಮಿನಾರ್ನ ನಿರ್ಮಾಣವನ್ನಾಗಿರ್ಬೋದು ಮಹಮ್ಮದ್ ಕುಲಿ ಕುತುಬ್ ಶಾ ಗೋಲ್ಕೊಂಡದ ಕುತುಬ್ ಶಾಹಿ ಮನೆತನದ ಅರಸ ನಿರ್ಮಾಣ ಮಾಡ್ತಾನು. 31 ವರ್ಷಗಳ ಕಾಲ ರಾಜ್ಯಭಾರವನ್ನ ನಡೆಸಿದಂತಹ ಮೊಹಮ್ಮದ್ ಕುಲಿ ಕುತುಬ್ ಶಾ ಗೋಲ್ಕೊಂಡದಿಂದ ರಾಜಧಾನಿಯನ್ನ ಹೈದರಾಬಾದ್ಕ ವರ್ಗಾವಣೆ ಕೂಡ ಮಾಡಿದಂತಹ ಒಬ್ಬ ಮುಸ್ಲಿಂ ರಾಜ. 1991 ಗೋಲ್ಕೊಂಡ ಅವ್ರ ರಾಜಧಾನಿ ಆಗಿರ್ತದ, ಅಲ್ಲಿಂದ ಹೈದರಾಬಾದ್ಕ ತನ್ನ ರಾಜಧಾನಿಯನ್ನ ವರ್ಗಾವಣೆ ಕೂಡ ಮಾಡ್ತಾನ. ಇನ್ನ 1565 ತಾಳಿಕೋಟೆ ಯುದ್ಧದಲ್ಲಿ ಯಾವ ಸಾಮ್ರಾಜ್ಯ ಪತನವಾಯಿತು ಅಂತೈತಿ. 1565 ತಾಳಿಕೋಟೆ ಯುದ್ಧ ನಮ್ಮ ಭಾರತದ ಇತಿಹಾಸದಲ್ಲಿ ನಿರ್ಣಾಯಕ ಯುದ್ಧಗಳಲ್ಲಿ ಇದು ಕೂಡ ಒಂದು ಬಹಳಷ್ಟು ನಿರ್ಣಾಯಕ ಯುದ್ಧ. ನಮ್ಗೆಲ್ಲರಿಗೂ ಗೊತ್ತದ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯ. ಬಹಮನಿ ಸಾಮ್ರಾಜ್ಯ ಅನ್ನೋಕ್ಕಿಂತ ಈ ದಕ್ಕನ್ ಸಾಮ್ರಾಜ್ಯ ಅಂತ ಕರಿಬಹುದು. ದಕ್ಕನ್ ಸಾಮ್ರಾಜ್ಯದ ಎಲ್ಲ ಒಕ್ಕೂಟಗಳು ಕೂಡ್ಕೊಂಡು ವಿಜಯನಗರ ಸಾಮ್ರಾಜ್ಯದ ಅಂತ್ಯವನ್ನ ಮಾಡ್ತಾವ. ತಾಳಿಕೋಟಿ ಕದನ ಅಥವಾ ರಕ್ಕಸ ತಂಗಡಗಿ ಕದನ ಅಂತ ಹೇಳಿ ಕೂಡ ಕರೀತಾರ. 1565 ನಡೆದಂತದ್ದು. ಜನವರಿ 23 ಡೇಟ್ ಕ್ಲಿಯರ್ ಕೂಡ ಗೊತ್ತಿರ್ಬೇಕು ನಿಮಗ. 1565 ಜನವರಿ 23 ನಡೆದಂತ ಒಂದು ದೊಡ್ಡ ಕದನ. ವಿಜಯನಗರ ಸಾಮ್ರಾಜ್ಯ ಮತ್ತು ದಖನ್ ಸುಲ್ತಾನರ ಮೈತ್ರಿಕೂಟದ ಒಂದು ನಡುವೆ ನಡೆದಂತ ಒಂದು ನಿರ್ಣಾಯಕ ಯುದ್ಧ ಆಗಿರ್ತದೆ. ಕೃಷ್ಣಾ ನದಿ ದಂಡೆಯ ಮೇಲೆ ತಾಳಿಕೋಟೆ ಅನ್ನುವಂತಹ ಪ್ರದೇಶ ಅಥವಾ ರಕ್ಕಸ ತಂಗಡಗಿ ಅನ್ನುವಂತಹ ಪ್ರದೇಶ ಪ್ರಸ್ತುತ ವಿಜಯಪುರ ಜಿಲ್ಲೆ ಒಳಗದ. ಇಲ್ಲಿ ಈ ಯುದ್ಧದ ಒಂದು ಭೀಕರತೆಯನ್ನ 1565 ನಾವೇನಾದ್ರೂ ಇದ್ದಿದ್ದು ಅಂದ್ರೆ ನೋಡಬಹುದಾಗಿತ್ತು. ಜಿಂದಾಫಿರ್ ಎಂದು ಕರೆಯಲ್ಪಟ್ಟವರು ಯಾರು? ಜಿಂದಾಫಿರ್ ಅಂದ್ರ ಜೀವಂತ ಸಂತ. ಇದ್ರ ಮೀನಿಂಗ್ ಜೀವಂತ ಸಂತ. ಇತಿಹಾಸದಲ್ಲಿ ಮುಖ್ಯವಾಗಿ ಮಧ್ಯಕಾಲೀನ ಇತಿಹಾಸದಲ್ಲಿ ಜಿಂದಾಫಿರ್ ಅನ್ನುವಂತಹ ಒಂದು ವರ್ಡ್ ಅನ್ನ ಯೂಸ್ ಮಾಡಿದ್ದು ಮೊಘಲರ ಪ್ರಮುಖ ದೊರೆ ಔರಂಗಜೇಬ್. ಮೊಘಲರ ದೊರೆಗಳನ್ನ ನಾವು ಪಟ್ಟಿ ಮಾಡಿದ್ವು ಅಂದ್ರ ಮೊಘಲರು ಆಕ್ಚುಲಿ ಭಾರತದವ್ರ, ಅಲ್ಲಿ ಇವ್ರ ಅಫ್ಘಾನದವರು. ಬಾಬರ 1ನೇ ಪಾಣಿಪತ್ ಯುದ್ಧದಲ್ಲಿ 1526 1ನೇ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿ ಏನು ಭಾರತವನ್ನ ಆಳುವಂತ ಲೋಧಿ ಸಾಮ್ರಾಜ್ಯದ ಕೊನೆಯ ದೊರೆ ಇಬ್ರಾಹಿಂ ಲೋಧಿ. ಇವನು ಕೊಲ್ಲಾಂತಲೇನೆ ಕೊನೆಯ ದೊರೆ ಆದ, ಇಲ್ಲಾಂದ್ರೆ ಮತ್ತೆ ಇವ್ರು ಇನ್ನ ಇರ್ತಿದ್ರು ಲೋಧಿ ಅವರ. ಇಬ್ರಾಹಿಂ ಲೋಧಿಯನ್ನ 1ನೇ ಪಾಣಿಪತ್ ಯುದ್ಧದಲ್ಲಿ ಬಾಬರ್ ಸೋಲಿಸುವುದರ ಮೂಲಕ ಭಾರತದಲ್ಲಿ ಭವ್ಯವಾದಂತಹ ಸಾಮ್ರಾಜ್ಯವನ್ನ ಕಟ್ತಾನ. ಅದ್ರ ಹೆಸರ ಮೊಘಲ್ ಸಾಮ್ರಾಜ್ಯ. ಬಾಬರನ ನಂತರ ಅವನ ಮಗ ಹುಮಾಯೂನ್ ಆಳ್ವಿಕೆಗೆ ಬರ್ತಾನ. ಹುಮಾಯೂನ್ಗೂ ಶೇರ್ ಶಾ ಶೂರಿಗೂ ಜಗಳ ನಡೀತಾನ ಇರ್ತದ. ಹುಮಾಯೂನನ ಶೇರ್ ಶಾ ಶೂರಿ ದೆಹಲಿಯಿಂದ ಹೊರಗೆ ಹಾಕಿ ಸೂರಿ ಮಣಿತನವನ್ನ ಸ್ಥಾಪನೆ ಮಾಡಿದ್ದು ಇನ್ನೊಂದು ಕತಿ. ಅದಾದ ನಂತರ ಹುಮಾಯೂನ್ ಅಲ್ಲಿ ರಕ್ಷಣೆ ಪಡೆದ ಅಕ್ಬರ್ನ ಜನನಕ್ಕೆ ಕಾರಣವಾಗ್ತಾನ. ಅಕ್ಬರ್ ಹುಟ್ಟಿ ನಮ್ ತಂದೆಗೆ ಹಿಂಗ ಆಗ್ಯದ, ಮೋಸ ಆಗ್ಯದ ಅಂತೇಳಿ ಶೇರ್ ಶಾ ಶೂರಿಯನ್ನ, ಮುಖ್ಯವಾಗಿ ಶೇರ್ ಶಾ ಸೂರಿ ಮಣಿತನದ ದೊರೆಗಳನ್ನ ನೋಡುವಾಗ ಅಲ್ಲಿ ಹೇಮು ಅಂತ ಹೇಳಿ ಬರ್ತಾನ. ಹೇಮುವಿನ ಜೊತೆ ಕಾಳಗವನ್ನ ಆಡುವುದರ ಒಂದಿಗೆ 2ನೇ ಪಾಣಿಪತ್ ಯುದ್ಧದ ಮೂಲಕ ಮತ್ತ ತಮ್ಮ ಸಾಮ್ರಾಜ್ಯವನ್ನ ಮರಳಿ ಪಡಿತಾನ ಅಕ್ಬರ್. ಅಕ್ಬರ್ನ ಮಗ ಜಹಾಂಗೀರ್, ಉಪಯೋಗ ಇಲ್ವ, ಜಹಾಂಗೀರ್ ಚಟಗಾರ್ ಅಂತ ಹೇಳಿ ಕರಿಬಹುದು. ಅವನ ಕುಡಕಾಗಿದ್ದ, ಮದ್ಯಪಾನ ವ್ಯಸನಿ. ಜಹಾಂಗೀರ್ನ ಮಗ ಶಹಜಹಾನ್. ಮೊಘಲ್ ಸಾಮ್ರಾಜ್ಯದಲ್ಲಿ ಕಲೆ ವಾಸ್ತುಶಿಲ್ಪಕ್ಕ ಒಂದು ದೊಡ್ಡ ಹೆಸರು ಅಂದ್ರ ಶಹಜಹಾನ್. ನಮ್ಗೆಲ್ಲರಿಗೂ ಗೊತ್ತದ ಕೆಂಪು ಕೋಟೆಯ ನಿರ್ಮಾಣ, ತಾಜ್ ಮಹಲ್ನ ನಿರ್ಮಾಣ, ಇವೆಲ್ಲವೂ ಶಹಜಹಾನನ ಕೊಡುಗೆ ವಾಸ್ತುಶಿಲ್ಪಕ್ಕೆ. ಶಹಜಹಾನನ ಮಗನ ಈ ಔರಂಗ. ಜೀವಂತ ಸಂತ ಜಿಂದಾಫಿರ್. ಸಿಕಂದರ್ ಅನ್ನೋಕ್ಕಿಂತ ಸಿಕಂದರ್ ಅಂತ ಹೇಳಿ ಅಲಾವುದ್ದೀನ್ ಖಿಲ್ಜಿ ಕರಿತಿದ್ರು. ಆಕ್ಚುಲಿ 2ನೇ ಸಿಕಂದರ್ ಅಂದ್ರ ಎರಡನೇ ಇದನ್ನಿದ್ದಂಗ. ಸಿಕಂದರ್ ಮೀನ್ಸ್ ಅಲೆಕ್ಸಾಂಡರ್, ಜಗತ್ತನ್ನ ಗೆಲ್ತಾನ ಅಂತ ಹೇಳಿ ಅಲೆಕ್ಸಾಂಡರ್ ಗತೆ 2ನೇ ಅಲೆಕ್ಸಾಂಡರ್ ಅಂದ್ರ ಅಲಾವುದ್ದೀನ್ ಖಿಲ್ಜಿ ಇದ್ದಂಗ. ಅವನ್ ಬಿಟ್ರ, ಅಲಾವುದ್ದೀನ್ ಖಿಲ್ಜಿನ ಬಿಟ್ರ ಅಷ್ಟ ಕಠಿಣವಾದಂತ ನಿಯಮಗಳು, ಅಷ್ಟು ಕ್ರೂರ ಯಾರಾದ್ರೂ ಈ ಮಧ್ಯಕಾಲೀನ ಇತಿಹಾಸದಲ್ಲಿ ಕಂಡು ಬರ್ತಾರೋ ಅಂದ್ರ ಔರಂಗಜೇಬ್. ಎಲ್ಲರಿಗೂ ಗೊತ್ತದ ಮರಾಠರಿಗೆ ಮೊಘಲರಿಗೆ ಯಾವ ರೀತಿ ಆದಂತ ವೈರತ್ವ ಇತ್ತು,
ಶಿವಾಜಿಯನ್ನ ಔರಂಗಜೇಬ ಕೂಡಿ ಹಾಕುವುದರ ಮೂಲಕ ಮರಾಠ ಸಂತತಿಯನ್ನ ನಾಶ ಮಾಡಬೇಕು ಅನ್ನುವಂತ ಪ್ಲಾನ್ ಗಳನ್ನ ಮಾಡಿದ್ದ. ಅಷ್ಟೇ ಟಫ್ ಫೈಟ್ ಅನ್ನ ಶಿವಾಜಿ ಕೂಡ ಕೊಡ್ತಾ ಇದ್ದ. ಎಲ್ಲದರ ನಡುವೆ ಶಿವಾಜಿಯ ಮರಣಾನಂತರ ಅವ್ರ ಮಗ ಸಂಭಾಜಿಯನ್ನು ಕೂಡ ಕ್ರೂರವಾಗಿ ಕೊಲೆ ಮಾಡುವುದರೊಂದಿಗೆ ಔರಂಗಜೇಬ ಸಾಮ್ರಾಜ್ಯ ವಿಸ್ತರಣೆ, ಧಾರ್ಮಿಕ ನೀತಿಗಳು, ತನ್ನ ಕಠೋರತೆಯ ನೀತಿಗಳಿಂದ ಹೆಸರುವಾಸಿ ಆಗಿದಾನ ಇತಿಹಾಸದಲ್ಲಿ. ಔರಂಗಜೇಬ್ ತನ್ನ ವೈಯಕ್ತಿಕ ಜೀವನದಲ್ಲಿ ಅತ್ಯಂತ ಸರಳವಾಗಿದ್ದು ಟೋಪಿ, ಮುಸ್ಲಿಮರು ಹಾಕುವಂತ ಒಂದು ಟೋಪಿಯನ್ನ ಹೊಲಿತಿದ್ದ, ಕುರಾನನ್ನ ಹಸ್ತಕ್ಷರದಿಂದ ಬರಿತಿದ್ದ, ಅದ್ರ ಮೂಲಕ ಬಂದಂತ ಹಣದಿಂದ ಊಟ ಮಾಡ್ತಿದ್ದ ಅನ್ನೋದು ಇತಿಹಾಸಕಾರರ ಒಂದು ವಾದ. ಹಾಗಾಗಿನ ಅವಾಗ ಜಿಂದಾಫಿರ್, ಜೀವಂತ ಸಂತ ಅನ್ನುವಂಥದ್ದು ಒಂದ್ ಹೆಸರು ಬಂದಿತ್ತು ಅನ್ನೋದು ಇದಕ್ಕೆ ರೀಸನ್ ಕೂಡ ಆಗಿರ್ತದ. 1658ರಿಂದ 1707ರವರೆಗಿನ ಒಂದು ಆಳ್ವಿಕೆ, ಅತ್ಯಂತ ಕಠಿಣತೆಯ ಆಳ್ವಿಕೆ. ಇಲ್ಲಿ ಹಲವಾರು ಮತಾಂತರಗಳು ಕೂಡ ನಡೀತಾವ, ಹಲವಾರು ದೂಷಣೆ, ಹಿಂದೂ ಸಂಪ್ರದಾಯದ ಒಂದು ವಿರೋಧಿ ಚಟುವಟಿಕೆಗಳು ಹಲವಾರು ನಡೀತಾವ ಔರಂಗಜೇಬನ ಕಾಲಘಟ್ಟದಲ್ಲಿ. ಮತ್ತ ಮೊಘಲರ ಭೌಗೋಳಿಕ ಒಂದು ಸಾಮ್ರಾಜ್ಯದ ವಿಸ್ತರಣೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ಔರಂಗಜೇಬ ಮಾಡಿದ್ದ. ಇನ್ನು 7ನೇ ಪ್ರಶ್ನೆಯನ್ನು ನೋಡೋದಾದ್ರ, ಶೇರ್ ಶಾ ಸೂರಿ ಭೂಮಿಯ ಆದಾಯ ವ್ಯವಸ್ಥೆ ಯಾವುದರ ಆದಾಯವಾಗಿತ್ತು ಅಂತ ಹೇಳಿ ಕೊಟ್ಟಿದಾರ. ಭೂಮಿಯ ಆದಾಯ ವ್ಯವಸ್ಥೆ ಇಲ್ಲಿ ಸಂಪೂರ್ಣ ಭೂ ಸಮೀಕ್ಷೆ, ಲ್ಯಾಂಡ್ ಮೆಜರ್ಮೆಂಟ್ ಅಂತ ಹೇಳಿ ಸಂಪೂರ್ಣ ಭೂ ಸಮೀಕ್ಷೆಯನ್ನ ಮಾಡಿದಂತಹ ಒಂದ ದೊರೆಯವ ಶೇರ್ ಶಾ ಸೂರಿ. ಸರ್, ಯಾರು ಈ ಶೇರ್ ಶಾ ಸೂರಿ ಅಂದ್ರೆ ಸೂರಿ ಮಣಿತನದ ಸ್ಥಾಪಕ. ಸೂರಿ ಮಣಿತನ ಹೆಂಗ್ ಬಂತು ಅಂದ್ರೆ, ಶೇರ್ ಶಾ ಸೂರಿ ಏನ್ ಮಾಡಿದಂದ್ರೆ ಹುಮಾಯೂನ್ನ ಆಳ್ವಿಕೆಯಲ್ಲಿ ಹುಮಾಯೂನ್ನನ್ನ ಸೋಲಿಸುವುದರ ಮೂಲಕ ತಾನೇ ದೆಹಲಿಯ ಚುಕ್ಕಾಣಿಯನ್ನ ಹಿಡಿತಾನ. ನಂತರ ಕೆಲವೊಂದಿಷ್ಟು ಸುಧಾರಣೆಗಳನ್ನ, ವಿಶೇಷವಾಗಿ ಪ್ರಜೆಗಳಿಗೆ ಇಷ್ಟವಾಗುವಂತಹ ನೀತಿ ನಿಯಮ ಕಾನೂನುಗಳನ್ನ ದೆಹಲಿಯಲ್ಲಿ ತರ್ತಾನ. ಅದರೊಳಗೆ ಒಂದು ಇದು ಭೂ ಸಮೀಕ್ಷೆ. ಭೂಮಿಯ ಫಲವತ್ತತೆ ಮತ್ತು ಉತ್ಪಾದತೆಯ ಆಧಾರದ ಮೇಲೆ ಕಂದಾಯ ನಿಗದಿಪಡಿಸುವಂತ ವ್ಯವಸ್ಥೆ ಇದೆ. ಎಷ್ಟು ಫಲವತ್ತತೆ ಐತಿ, ಎಷ್ಟು ಉತ್ಪಾದನೆ ಆಗ್ತದ, ಅದರ ಆಧಾರದ ಮೇಲೆ ರೈತರ ಕಂದಾಯವನ್ನ ಕೊಡುವಂತ ವ್ಯವಸ್ಥೆ. ಇದನ್ನ ಹೆಚ್ಚಾಗಿ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಮುಸ್ಲಿಂ ದೊರೆಗಳು ಇದನ್ನ ಮಾಡಿಲ್ಲ. ಶೇರ್ ಶಾ ಸೂರಿ ಉತ್ಪಾದನೆ ಕಡಿಮೆ ಕಂದಾಯವನ್ನ ಕೊಡ್ರಿ ರಾಜ್ಯಕ್ಕ, ಉತ್ಪಾದನೆ ಹೆಚ್ಚಿತ್ತು, ಫಲವತ್ತತೆ ಹೆಚ್ಚಿತ್ತು, ಭೂಮಿದ ಹೆಚ್ಚಿನ ಕಂದಾಯವನ್ನ ಕೊಡ್ರಿ ಅನ್ನುವಂಥದ್ದು ಅವನ ಒಂದು ವಿಶೇಷವಾದಂತ ಈ ಭೂಮಿಯ ಆದಾಯ ವ್ಯವಸ್ಥೆ ಅಥವಾ ಭೂಮಿಯ ಅಳತೆಯ ವ್ಯವಸ್ಥೆ, ಭೂ ಸಮೀಕ್ಷಾ ವ್ಯವಸ್ಥೆಯ ಒಂದು ನಿಯಮ ಕಾನೂನು, ಮೆಜರ್ಮೆಂಟ್ಸ್ ಗಳನ್ನ ಮಾಡಿದ್ದ ಭೂಮಿಯ ಮೇಲೆ. ಇಲ್ಲಿ ರಾಯ್ ಅನ್ನುವಂತಹ ಒಂದು ಪದ್ಧತಿಯನ್ನು ಕೂಡ ತರ್ತಾನು ಶೇರ್ ಶಾ ಸೂರಿ. ರಾಯ್ನ ಮಹತ್ವ ಏನು ಅಂದ್ರೆ, ಸರಾಸರಿ ಇಳುವರಿಯ ಆಧಾರದ ಮೇಲೆ ಸರಾಸರಿ 1/3 ಪ್ರಮಾಣವನ್ನ ಕಂದಾಯವನ್ನಾಗಿ ಪಡೆಯುವುದು. ಕಂದಾಯ ಅಂದ್ರ ಫಾರ್ ಎಕ್ಸಾಂಪಲ್ 1/3 ಒಂದು ಮುಖೇನ ಏನು ಅಂದ್ರೆ, ಈಗ 30 ರೂಪಾಯಿ ಏನಾದ್ರೂ ಲಾಭ ಆಗಿತ್ತು ಅಂದ್ರೆ 10 ರೂಪಾಯಿ ನೀವು ರಾಜ್ಯಕ್ಕೆ ಕೊಡಬೇಕು, ಕಂದಾಯದ ರೂಪದಲ್ಲಿ ಕಟ್ಟಬೇಕು ಅನ್ನೋದು ಇದರ ಕಾನ್ಸೆಪ್ಟ್. ಇದನ್ನ ನಾವು ರಾಯ್ ಪದ್ಧತಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ಪದ್ಧತಿ ಅದ ಪೊಟ್ಟ ಅಂತ ಹೇಳಿ. ರೈತರಿಗೆ ಪೊಟ್ಟ ಅಂದ್ರ ಭೂಮಿಯ ಹಕ್ಕುಪತ್ರ, ಕಬೂಲಿಯತ್. ಪೊಟ್ಟ ಅಂದ್ರ ಭೂಮಿಯ ಹಕ್ಕುಪತ್ರವನ್ನ ಕೊಡ್ತಾನ. ಕಬೂಲಿಯತ್ ಅಂದ್ರ ಒಪ್ಪಂದ ವ್ಯವಸ್ಥೆ. ತನ್ನದೇ ಆದಂತ ನಿಯಮಗಳಿಗೆ ಒಪ್ಪಂದವನ್ನ ರೈತರು ಮಾಡಬೇಕು ಅನ್ನೋದು ಇಲ್ಲಿ ಅವನ ನೀತಿಯಾಗಿತ್ತು. ಮಧ್ಯವರ್ತಿಗಳನ್ನ ತಪ್ಪಿಸಿ ನೇರವಾಗಿ ರೈತರ ಜೊತೆನ ಸಂಪರ್ಕ ಇತ್ತು. ರೈತರಿಂದನ ಕಂದಾಯ ವಸೂಲಿಯನ್ನ ಮಾಡ್ಕೋತಿದ್ದ, ರೈತರ ಜೊತೆನ ನೇರವಾಗಿ ಸಂಪರ್ಕ ಮಾಡ್ಕೋತಿದ್ದ. ನಡಕ ದಲ್ಲಾಳಿಗಳನ್ನ, ಮಧ್ಯವರ್ತಿಗಳನ್ನ ಯಾರನ್ನೂ ಇಟ್ಟಿರ್ಕಿಲ್ಲ ಶೇರ್ ಶಾ ಸೂರಿ. ತನ್ನ ಆಳ್ವಿಕೆಯಲ್ಲೇ ಒಂದು ಉತ್ತಮ ಆಳ್ವಿಕೆಯನ್ನ ಮಾಡಿದಂತ ದೊರೆ. 8ನೇ ಪ್ರಶ್ನೆ, ಮಹಾಭಾರತವನ್ನು ಪರ್ಷಿಯನ್ ಭಾಷೆಗೆ ರಜಮ್ನಾಮಾ ಎಂದು ಅನುವಾದ ಮಾಡಿದವರು ಯಾರು? ರಜಮ್ನಾಮಾ ಅಂದ್ರೆ ಮಹಾಭಾರತವು ಪರ್ಷಿಯನ್ ಭಾಷೆಗೆ ಅನುವಾದವಾಗಿದ್ದು ಅಕ್ಬರ್ನ ಕಾಲಘಟ್ಟದಲ್ಲಿ. ಅಕ್ಬರ್ನ ಆಸ್ಥಾನದ ಒಬ್ಬ ಪ್ರಸಿದ್ಧ ಕವಿ, ಒಬ್ಬ ಪ್ರಸಿದ್ಧ ಲೇಖಕ, ಅಕ್ಬರ್ನ ಆತ್ಮೀಯನೂ ಆದಂತ ಅಬುಲ್ ಫಜಲ್ ಇದನ್ನ ಅನುವಾದ ಮಾಡಿದಂತ ಒಬ್ಬ ಲೇಖಕ. ಆಕ್ಚುಲಿ ರಜಮ್ನಾಮಾ ಅನ್ನೋದರ ಒಂದು ವಾಕ್ಯದ ಮೀನಿಂಗ್ ಅಥವಾ ಒಂದು ಪದದ ಮೀನಿಂಗ್ ಯುದ್ಧದ ಕಥೆ. ಮಹಾಭಾರತ ಯುದ್ಧ ಯಾವ ರೀತಿ ಆಗಿತ್ತು ಅಂತ ಎಲ್ಲರಿಗೂ ಬರ್ತದೆ, ಅದನ್ನ ಹೊಸದಾಗಿ ಹೇಳೋದು ಬೇಡ. ಅಲ್ಲಿ ನಡೆಯುವಂತ ಕುರುಕ್ಷೇತ್ರ ಯುದ್ಧ ಆಗಿರ್ಬಹುದು, ಪಾಂಡವರು ಮತ್ತು ಕೌರವರ ನಡುವಿನಂತ ಒಂದು ಯುದ್ಧ ಆಗಿರ್ಬಹುದು, ಅದನ್ನ ರಜಮ್ನಾಮಾ ಅನ್ನುವಂತಹ ಒಂದು ಟೈಟಲ್ ನ ಒಂದು ಶೀರ್ಷಿಕೆ ಅಡಿಯಲ್ಲಿ ಪರ್ಷಿಯನ್ ಭಾಷೆಗೆ ಅದನ್ನ ಕನ್ವರ್ಟ್ ಮಾಡ್ತಾನು
1800 1584 ಕಾಲಘಟ್ಟದಲ್ಲಿ ಇದೆ ರಜಮ್ನಾಮಾ ಅನ್ನುವಂತಹ ಕೃತಿ ಬಿಡುಗಡೆ ಆಯಿತು ಅನ್ನೋದು ಇಲ್ಲಿ ಇತಿಹಾಸಕಾರರ ವಾದ. ಇದೊಂದು ಸಚಿತ್ರ ಹಸ್ತಪತ್ರಿಕೆ ಅಂತ ಹೇಳಿ ಕರೀತಾರೆ. ಅದ್ರ ಸಚಿತ್ರ ಹಸ್ತಪತ್ರಿಕೆ ಚಿತ್ರಗಳನ್ನ ಒಳಗೊಂಡಂತ ಒಂದು ಹಸ್ತಪ್ರತಿಯಾಗಿತ್ತು. ಅಬುಲ್ ಫಜಲ್ ಇದನ್ನ ರಚನೆ ಮಾಡಿದಂತ ಒಬ್ಬ ಲೇಖಕ, ಅಕ್ಬರ್ನ ಆಸ್ಥಾನದಲ್ಲಿರುವಂತಹ ಲೇಖಕ. 160ಕ್ಕೂ ಹೆಚ್ಚು ವರ್ಣಚಿತ್ರಗಳನ್ನ ಈ ರಜಮ್ನಾಮಾ ಒಳಗೊಂಡಿತ್ತು. ಅಂದ್ರೆ ಮಕ್ಕಳು ಕೂಡ ಈಸಿಯಾಗಿ ಓದ್ಲಿ ಅನ್ನುವಂಥದ್ದು ಉದ್ದೇಶ ಮಹಾಭಾರತವನ್ನ. ಎಸ್, ಮನ್ಸಬ್ದಾರಿ ವ್ಯವಸ್ಥೆಯನ್ನ ಪರಿಚಯಿಸಿದಂತ ದೊರೆ ಯಾರು ಅಂತ ಕೇಳಿದಾರೆ. ಮನ್ಸಬ್ದಾರಿ ಇದೊಂದು ಶ್ರೇಣಿ ಅಥವಾ ಸ್ಥಾನಗಳ ಆಧಾರದ ಮೇಲೆ ಅಧಿಕಾರಿಗಳಿಗೆ ಪೇಮೆಂಟ್ ಆಗಿರ್ಬಹುದು ಮತ್ತು ಸೈನಿಕರ ಜವಾಬ್ದಾರಿಯನ್ನ ಆಗಿರಬಹುದು ಅದನ್ನು ವಹಿಸುವಂತ ಒಂದು ವ್ಯವಸ್ಥೆ. ಶ್ರೇಣಿಗಳ ಆಧಾರದ ಮೇಲೆ ಅಥವಾ ಸ್ಥಾನಗಳ ಆಧಾರದ ಮೇಲೆ ಸೈನಿಕರ ಜವಾಬ್ದಾರಿಗಳನ್ನ ಮತ್ತು ಅವರ ಪೇಮೆಂಟ್ ಅಥವಾ ಶ್ರೇಯಾಂಕ ಅಂತ ಹೇಳಿ ಕರಿಬಹುದು ನಾವ್ ಇದಕ್ಕ. ಅದರೊಂದಿಗೆ ಸೈನಿಕರ ಜವಾಬ್ದಾರಿ ಇದನ್ನ ಅಧಿಕಾರಿಗಳಿಗೆ ವಹಿಸಿಕೊಡುವಂತಹ ಒಂದು ವ್ಯವಸ್ಥೆ ಮನ್ಸಬ್ದಾರಿ. ಜಾರಿಗೆ ತಂದವರು ಯಾರು ಅಂದ್ರೆ ಅಕ್ಬರ್. ಇದು ಅಕ್ಬರ್ನ ಕಾಲಘಟ್ಟದಲ್ಲಿ ಒಂದು ಉನ್ನತವಾದಂತಹ ವ್ಯವಸ್ಥೆ. 1571ರಲ್ಲಿ ಮನ್ಸಬ್ದಾರಿ ಪದ್ಧತಿ ಜಾರಿಗೆ ಬರ್ತದೆ. ಮೊಘಲ್ ಸಾಮ್ರಾಜ್ಯದ ನಾಗರಿಕ ಮತ್ತು ಮಿಲಿಟರಿ ಆಡಳಿತದ ಬೆನ್ನೆಲುಬಾಗಿ ಈ ಮನ್ಸಬ್ದಾರಿ ಪದ್ಧತಿಯನ್ನ ನಾವು ಗುರುತಿಸಬಹುದು. ಇಲ್ಲಿ ಸೈನ್ಯದ ಕಾರ್ಯಕ್ಷಮತೆ ಮತ್ತು ಸೈನಿಕರ ಒಂದು ಯುದ್ಧದ ಮನೋಭಾವಗಳು ಇವೆಲ್ಲವೂ ಕೂಡ ಈ ಮನ್ಸಬ್ದಾರಿ ಪದ್ಧತಿಯಲ್ಲಿ ಅಧಿಕಾರಿ ಯಾರನ್ನ ಮಾಡಿರ್ತಾರಲ್ಲ, ಸೇನಾಡಳಿತವನ್ನ ನೋಡುವಂತ ಅಧಿಕಾರಿಯನ್ನ ಅವರಿಗೆ ವಹಿಸಿಕೊಡ್ಲಾಗಿತ್ತು. ಅವರಿಗೆ ಕೊಡುವಂತ ಬಡ್ತಿ ಆಗಿರ್ಬೋದು, ಅವ್ರಿಗೆ ಕೊಡುವಂತ ಒಂದು ವೇತನ ಶ್ರೇಣಿ ಆಗಿರ್ಬೋದು, ಅವ್ರಿಗೆ ಕೊಡುವಂತ ಕೆಲವೊಂದಿಷ್ಟ ಸಂಖ್ಯೆಯ ಸೈನಿಕರಾಗಿರ್ಬೋದು, ಈ ಎಲ್ಲದರ ಒಂದು ವ್ಯವಸ್ಥೆಯನ್ನ ಸ್ಥಾನಕ್ಕನುಗುಣವಾಗಿ, ಫಾರ್ ಎಕ್ಸಾಂಪಲ್ ನಾವು ಈಗಿನ ಕಾಲಕ್ಕೆ ಹೇಳ್ಬೇಕಂದ್ರೆ ಹೆಂಗ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೋ ಅವ್ರ ಮ್ಯಾಗ ಹೆಡ್ ಕಾನ್ಸ್ಟೇಬಲ್ ಇರ್ತಾರೋ, ಅವ್ರ ಮ್ಯಾಗ ASI ಗಳು ಇರ್ತಾರೋ, ಅವ್ರ ಮ್ಯಾಗ PSI ಗಳು ಇರ್ತಾರಲ್ಲ, ಈ ರೀತಿಯಾದಂತ ಒಂದು ಅಧಿಕಾರ ವರ್ಗಗಳ ಸ್ಥಾನದ ವ್ಯವಸ್ಥೆಯನ್ನ, ಆ ಪಟ್ಟಿಯನ್ನ ನಾವು ಮನ್ಸಬ್ದಾರಿ ಅಂತೇಳಿ ಕರಿಬಹುದು. ಇಲ್ಲಿ ಅಧಿಕಾರಿಗಳನ್ನ ಮನ್ಸಬ್ದಾರರು ಅಂತ ಹೇಳಿ ಕರಿತಿದ್ರು. ಈ ಮನ್ಸಬ್ದಾರಿ ಶ್ರೇಣಿ 2 ಅಂಶಗಳನ್ನ ಹೊಂದಿತ್ತು. ಒಂದು ಜಾತ್ ಅಂದ್ರ ವೈಯಕ್ತಿಕ ಸ್ಥಾನಮಾನ, ಅಲ್ಲಿ ವೇತನವನ್ನ ನಿರ್ಧರಿಸುವ. ಸವಾರ್ ಅನ್ನುವಂಥದ್ದು ಕುದುರೆ ಸವಾರರ ಸಂಖ್ಯೆಯನ್ನ ಸೂಚಿಸುವಂತ ಒಂದು 2 ಅಂಶಗಳನ್ನ ಈ ಮನ್ಸಬ್ದಾರಿ ಹೊಂದಿತ್ತು. ಇನ್ನು 10ನೇ ಪ್ರಶ್ನೆಯನ್ನ ನೋಡೋಣ. ಕೊನೆಯ ಪ್ರಶ್ನೆ ಅಂದ್ರೆ ನಮ್ಮ PDF ನಲ್ಲಿ 100 ಪ್ರಶ್ನೆಗಳದಾವ. ಈಗ ನಾವು ಡಿಸ್ಕಷನ್ ಮಾಡುವಂತ ಒಂದು ಕೊನೆಯ ಪ್ರಶ್ನೆ. ಇನ್ನು ಮುಂದಿನ ಎಲ್ಲಾ ಪ್ರಶ್ನೆಗಳ ಮುಂದೇನು 90 ಪ್ರಶ್ನೆ ಅದಾವಲ್ಲ, ಈ 90ರಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳದಾವ, ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳದಾವ. ಈ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಮ್ಮ ಕ್ಲಾಸ್ ನಲ್ಲಿ ಲೈವ್ ನಲ್ಲಿ ನಾನು ನಿಮಗ ಹೇಳ್ಕೊಡ್ತೀನಿ. 2 ಪ್ರಶ್ನೆಯ ವಿಸ್ತೃತವಾದಂತ ಉತ್ತರಗಳನ್ನ, ಈಗ ಹೆಂಗ್ ವಿಸ್ತೃತವಾದಂತ ಉತ್ತರಗಳನ್ನ ನಿಮ್ಗೆ ನೋಟ್ಸ್ ಮಾಡ್ಕೋಂತ ಮಾದರಿ ಒಳಗೆ ಹೇಳಿದ್ಲಲ್ಲ, ಇದೇ ರೀತಿ ನೋಟ್ಸ್ ಮಾಡ್ಕೋಂತ ಮಾದರಿ ಒಳಗೆ ಇವೆರಡೂ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತೀನಿ. ಇನ್ನು ಉಳಿದಂತದ್ದು ಸಂವಿಧಾನ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, GK ಸಂಬಂಧಪಟ್ಟಂತ ಪ್ರಶ್ನೆಗಳು ಏನದಾವಲ್ಲ ಈ ಪ್ರಶ್ನೆ ಪತ್ರಿಕೆ ಒಳಗ, ಇವೆಲ್ಲವೂ ಕೂಡ ನಮ್ಮ ಗ್ರೂಪ್ ನಲ್ಲಿ ಸಂಪೂರ್ಣ ವಿವರಣೆಯೊಂದಿಗೆ PDF ನ ರೂಪದಲ್ಲಿ ನಮ್ಮ ಗ್ರೂಪ್ ನ ಮೆಂಬರ್ಸ್ ಗಳಿಗೆ ಅವೈಲೇಬಲ್ ಆಗಲಿದೆ. ಓಕೆ, ಇನ್ನು ವೇಟ್ ಮಾಡ್ರಿ. ಎಲ್ಲಾ ಪ್ರಶ್ನೆಗಳು ಅಂದ್ರೆ ಮುಂದಿನ ಪ್ರಶ್ನೆಗಳೆಲ್ಲವೂ ಕೂಡ ನಿಮಗ PDF ರೂಪದಲ್ಲಿ ಬರ್ತದ. ಓದ್ಕೊಂಡ್ರೆ ಸಾಕು, ಇದನ್ನಾದ್ರೂ ಓದ್ಕೊಂಡ್ರೆ ಸಾಕು. ಜಸ್ಟ್ ನಾನು ನಿಮ್ಗೆ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದ್ರ ಸಂಬಂಧ ಇದನ್ನೊಂದು ಕ್ಲಾಸ್ ಮಾಡಿದ್ದೆ. ಇದನ್ನಾದ್ರೂ ನಾ ವಿವರಣೆ ಕೊಟ್ಟಿದ್ನಿ ಅಂದ್ರೆ ನೀವು ಜಸ್ಟ್ ಓದ್ಕೊಂಡ್ರೆ ಸಾಕು. ನಿಮ್ಗೆ ವಿವರಣೆ ಅವಶ್ಯಕತೆ ಎಲ್ಲಿ ಬರ್ತದ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಒಳಗ ವಿಜ್ಞಾನ ಮತ್ತು ಗಣಿತ ಯಾರಾದ್ರೂ ನಿಮಗ ಮಾರ್ಗದರ್ಶನ ಕೊಡಾಕ್ಬೇಕು. ಉಳಿಕಿದ ವಿಷಯ ಜಸ್ಟ್ ನಾವ ಓದಿದ್ರ ಸಾಕು, ಅದಕ್ಕೇನ ಟೀಚರ್ಸ್ ಬೇಕು, ಅದಕ್ಕೇನ ಕ್ಲಾಸ್ ಕೇಳ್ಬೇಕು ಅಂತ ಏನಿಲ್ಲ. ಓಕೆ, ಈಗ ಮನ್ಸಬ್ದಾರಿ ಬಗ್ಗೆ ಹೇಳಿ. ಇದೊಂದು ಆಡಳಿತ ವ್ಯವಸ್ಥೆ, ಒಂದು ಶ್ರೇಣಿ ವ್ಯವಸ್ಥೆ. ಇಲ್ಲಿ ಅಧಿಕಾರಿ ವರ್ಗ ಇರ್ತದ, ಅವ್ರ ಕೆಳಗೆ ಸೈನಿಕರು ಇರ್ತಾರ. ಅವ್ರಿಗೆ ಎಷ್ಟು ಪೇಮೆಂಟ್ ಅನ್ನ ನಿಗದಿ ಮಾಡ್ಬೇಕು, ಅಧಿಕಾರಿಗಳಿಗೆ ಅಂದ್ರೆ ಮನ್ಸಬ್ದಾರರಿಗೆ ಎಷ್ಟು ಪೇಮೆಂಟ್ ಅನ್ನ ನಿಗದಿ ಮಾಡ್ಬೇಕು, ಇದನ್ನೆಲ್ಲ ಹೇಳ್ಕೊತ ಹೋದ್ರೆ ಇದನ್ನೆಲ್ಲ ಓದ್ಕೊತ ಹೋದ್ರೆ ನಿಮ್ಗೆ ಅರ್ಥ ಆಗೇ ಆಗ್ತದೆ. ಅದೇನು ಅಂತ ವಿಷಯ ಏನೂ ಅಲ್ಲ. ಓಕೆ, ಇದೊಂದು ಪ್ರಶ್ನೆಯನ್ನ ಬಿಡಿಸೋದ್ರ ಮೂಲಕ ಈ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ. ಬಹಮನಿ ಸಾಮ್ರಾಜ್ಯದ ಪ್ರಾರಂಭಿಕ ರಾಜಧಾನಿ ಯಾವುದು ಅಂತ ಕೊಟ್ಟರು. ಬಹಮನಿ ಸಾಮ್ರಾಜ್ಯದ ಪ್ರಾರಂಭಿಕ ರಾಜಧಾನಿ ಗುಲ್ಬರ್ಗ. ಡೈರೆಕ್ಟ್ ಆನ್ಸರ್ ಅದು. ಈಗ ಕಲಬುರ್ಗಿ ಅಂತ ಹೇಳಿ ಮಾಡಿದರು. 1347ರಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ, ಅಲ್ಲಾವುದ್ದೀನ್ ಹಸನ್ ಗಂಗು ಅನ್ನೋದು ಒಂದು ಶಾರ್ಟ್ ನೇಮ್.
ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಅನ್ನೋದು ಹೆಸರು. ಈ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಏನ್ ಮಾಡ್ತಾನಂದ್ರ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಬಹುಮನಿ ಸಾಮ್ರಾಜ್ಯವನ್ನ 1347ರಲ್ಲಿ ತನ್ನ ಆಡಳಿತ ಕೇಂದ್ರವನ್ನಾಗಿ ಗುಲ್ಬರ್ಗಾ ಆಯ್ಕೆ ಮಾಡಿರ್ತಾನ. ನಂತರ 1429ರಲ್ಲಿ ಅಹಮದ್ ಶಾ, ಒಂದನೇ ಅಹಮದ್ ಶಾ ಗುಲ್ಬರ್ಗಾದಿಂದ ರಾಜಧಾನಿಯನ್ನ ಬೀದರ್ಗೆ ವರ್ಗಾವಣೆ ಮಾಡ್ಕೊತಾನೆ. ಬಹಮನಿ ಸಾಮ್ರಾಜ್ಯ ಮುಂದಿದ ಒಡೆದ 5 ಸಾಮ್ರಾಜ್ಯಗಳಾಗಿ ಬೇರೆ ಬೇರೆಯಾಗಿ ಆಡಳಿತಕ್ಕೆ ಒಳಪಡ್ತಾವ. ಮೊದಲವರಿದ್ದಾಗ ಬಹುಮನ್ ಸಾಮ್ರಾಜ್ಯ ಇದ್ದಾಗ 1347ರಲ್ಲಿ ಏನ್ ಹಸನ್ ಗಂಗು ಬಹುಮನ್ ಶಾ ಏನ್ ಸ್ಥಾಪನೆ ಮಾಡಿದ್ಲ, ಅವಾಗ ಗುಲ್ಬರ್ಗಾ ಅವರ ಪ್ರಥಮ ರಾಜಧಾನಿ ಆಗಿತ್ತು. ಅದಾದ ನಂತರ 1ನೇ ಅಹಮದ್ ಶಾ ರಾಜಧಾನಿಯನ್ನ ಬೀದರ್ಗೆ ಸ್ಥಳಾಂತರ ಮಾಡ್ತಾನ. ಇದು ಇತಿಹಾಸದ ಒಂದು ವಿಶೇಷ ಅಂಶ. ಎಸ್ ಆತ್ಮೀಯರೇ, 10 ಪ್ರಶ್ನೆಗಳನ್ನ ಜಸ್ಟ್ ನಾ ಡಿಸ್ಕಷನ್ ಮಾಡಿದ್ದೀನಿ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೈತ್ ಕೂಡ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಬಹಳಷ್ಟು ವಿಶೇಷವಾದಂತ ಪ್ರಶ್ನೆಗಳದಾವ. ಇದ್ರೊಳಗೆ ವಿಜ್ಞಾನ ಮತ್ತು ಗಣಿತದ ಪ್ರಶ್ನೆಗಳನ್ನ ಕೂಡ ನಾನು ಲೈವ್ ಕ್ಲಾಸ್ ನಲ್ಲಿ ತಗೊಂಡ್ ಬರ್ತೀನಿ. ಅದಕ್ಕಿಂತ ಮೊದಲ ಗ್ರೂಪ್ ನಲ್ಲಿ ಎಲ್ಲಾದ್ರದ್ದು ವಿವರಣಾತ್ಮಕವಾದಂತ PDF ಅನ್ನ ಬಿಟ್ಟಿರ್ತೀನಿ. ಎಲ್ಲರೂ ನೋಡಿ ನೋಟ್ಸ್ ಗಳನ್ನ ಮಾಡ್ಕೊಳ್ರಿ. ಬಹಳಷ್ಟು ವಿಶೇಷವಾಗಿ ನಾವು ಇವತ್ತ 100 ಮಾರ್ಕ್ಸ್ಗೆ ಮಾಕ್ ಟೆಸ್ಟ್ ಅನ್ನ ನಡೆಸಿದ್ವಿ, ಸೂಪರ್ ಸಂಡೇ ಅಂತ ಹೇಳಿ. ಐ ಹೋಪ್ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.